ವಿಶ್ವಾಸವನ್ನು ತಮ್ಮ ಧ್ಯೇಯವಾಗಿರಿಸಿಕೊಂಡಿರುವ ಸಿರಿ ಡಿಜಿಟಲ್ ನ್ಯೂಸ್ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀ ಗಣೇಶ್ ಅನಿಲ್ ಅವರು ಈ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಲಿ. ಹಾಗೆ ಈ ಒಂದು ಯೂಟ್ಯೂಬ್ ಸಿರಿ ಡಿಜಿಟಲ್ ವೆಬ್ ನ್ಯೂಸ್ ಜನರ ಆಶೋತ್ತರಗಳನ್ನು ಈಡೇರಿಸುವ ಒಂದು ಮಾಧ್ಯಮವಾಗಲಿ ಅಂತ ಹೇಳುವ ಹಾರೈಕೆಯನ್ನು ಮಾಡ್ತಾ, ಸುಮಾರು 1.5 ವರ್ಷಗಳ ಹಿಂದೆ ಗಣೇಶ್ ಅವರು ಈ ಒಂದು ಮಾಧ್ಯಮವನ್ನು ಆರಂಭ ಮಾಡಬೇಕಿದ್ರೆ ಅದರ ಹಿಂದೆ ಒಂದು ಸಣ್ಣ ಪ್ರಯತ್ನ ಇತ್ತು. ಅವರ ಕೊಂಬಾರು, ಸಿರಿಬಾಗಿಲು ಗ್ರಾಮಗಳಲ್ಲಿ ಮೊಬೈಲ್ ನೆಟ್ವರ್ಕ್ನ ಸಮಸ್ಯೆ ಬಹಳ ದೊಡ್ಡದಿತ್ತು. ನಾವು ಕೂಡ ಮಾಧ್ಯಮಗಳಲ್ಲಿ ಸಾಕಷ್ಟು ಬಾರಿ ಅದರ ವರದಿಗಳನ್ನು ಮಾಡಿದ್ದೆವು. ಆದರೆ ಅದು ಫಲ ನೀಡದೇ ಇದ್ದಾಗ ಈ ಯುವ ಉದ್ಯಮಿ ಗಣೇಶ್ ಅನಿಲ್ ಅವರು ಒಂದು ವಾಟ್ಸಪ್ ಗ್ರೂಪನ್ನು ಆರಂಭ ಮಾಡ್ತಾರೆ. ವ್ಯಾಪ್ತಿ ಪ್ರದೇಶದ ಹೊರಗೆ ಅಂತ ಅದಕ್ಕೆ ಹೆಸರು. ಆ ಮೂಲಕ ಅವರು ತನ್ನ ಆಂದೋಲನವನ್ನು ಮಾಡಿ ಅಲ್ಲೊಂದು ಗುಣಮಟ್ಟದ ಮೊಬೈಲ್ ಸೇವೆ ಸಿಗುವ ಪ್ರಥಮ ಯಶಸ್ಸನ್ನು ಕಾಣ್ತಾರೆ. ಬಳಿಕ ಅವರಿಗೆ ಮಾಧ್ಯಮ ಕ್ಷೇತ್ರದ ಬಗ್ಗೆ ಆಸಕ್ತಿ ಬರ್ತದೆ. ಅದೇ ಮುಂದುವರೆದು ಬಳಿಕ ಕೊಂಬಾರು ಸಿರಿ ಜನ್ಮ ತಾಳ್ತದೆ. ಈಗ ಸಿರಿ ಡಿಜಿಟಲ್ ವೆಬ್ ನ್ಯೂಸ್ಗೆ ಅದು ಬಂದು ನಿಂತಿದೆ. ಮತ್ತೆ ಅದರ ಅಭಿಯಾನ ಮುಂದುವರಿತದೆ. ಈ ಸಂದರ್ಭದಲ್ಲಿ ನಮಗೆ ಬಹಳ ಸಂತೋಷದ ಸಂಗತಿ ಅಂತ ಹೇಳಿದರೆ, ಡಿಜಿಟಲ್ ಮಾಧ್ಯಮದಲ್ಲಿ ತನ್ನದೇ ಆದ ಹೆಗ್ಗುರುತನ್ನು ಸ್ಥಾಪಿಸಿರುವಂತಹ ಶ್ರೀ ವಾಲ್ಟರ್ ನಂದಳಿಕೆಯವರು ಈ ಒಂದು ಅನಾವರಣ ಮಾಡಲಿಕ್ಕೆ ನಮಗೆ ಸಿಕ್ಕಿರುವುದು ಈ ಪತ್ರಿಕಾ ದಿನಾಚರಣೆಯ ಸಂದರ್ಭ ನಮಗೆ ಬಹಳ ಸಂತೋಷದ ಸಂದರ್ಭವಾಗಿ ಮೂಡಿಬಂದಿದೆ. ಈ ಸಂದರ್ಭದಲ್ಲಿ ಎಲ್ಲ ವೇದಿಕೆಯಲ್ಲಿರುವ ಅತಿಥಿಗಳು ಹಾಗೆ ವಾಲ್ಟರ್ ನಂದಳಿಕೆಯವರು ಈ ಒಂದು ಲೋಗೋವನ್ನು ಅನಾವರಣ ಮಾಡುವ ಮೂಲಕ ಧ್ವನಿಮುದ್ರಿಕೆಯನ್ನು, ಅದಕ್ಕೆ ಮೊದಲು ನಾವು ಧ್ವನಿಮುದ್ರಿಕೆಯೊಂದನ್ನು ಇಲ್ಲಿ ಪ್ರಸಾರ ಮಾಡ್ತೇವೆ. ಅದರ ಜೊತೆಗೆ ಈ ಅನಾವರಣ ಕೂಡ ನಡೀತದೆ. ನಮಸ್ಕಾರ, ಇದು ನಿಮ್ಮ ಸಿರಿ ಡಿಜಿಟಲ್ ನ್ಯೂಸ್. ಪತ್ರಿಕಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸುದ್ದಿ ಎಂದರೆ ಕೇವಲ ಮಾಹಿತಿಯಲ್ಲ, ಅದು ಸಮಾಜದ ಜವಾಬ್ದಾರಿ. ಪತ್ರಿಕೋದ್ಯಮ ಎಂದರೆ ಕೇವಲ ವೃತ್ತಿಯಲ್ಲ, ಅದು ಜನರ ವಿಶ್ವಾಸ. ಆ ವಿಶ್ವಾಸವನ್ನು ಉಳಿಸಿಕೊಳ್ಳುವ ಸಂಕಲ್ಪದೊಂದಿಗೆ ಆಚರಿಸಲಾಗುತ್ತಿರುವ ಪತ್ರಿಕಾ ದಿನಾಚರಣೆಯ ಈ ಪವಿತ್ರ ಸಂದರ್ಭದಲ್ಲಿ ನಮ್ಮ ಜೀವನದ ಮತ್ತೊಂದು ಮಹತ್ವವಾದ ಹೆಜ್ಜೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇಡುತ್ತಿರುವುದು ನಮ್ಮ ಪಾಲಿನ ಅತ್ಯಂತ ಹೆಮ್ಮೆಯ ಕ್ಷಣವಾಗಿದೆ. ಯಾವುದೇ ಪತ್ರಿಕೋದ್ಯಮದ ಅನುಭವವಿಲ್ಲದೆ, ಯಾವುದೇ ದೊಡ್ಡ ಮಾಧ್ಯಮ ಸಂಸ್ಥೆಯ ಬೆಂಬಲವಿಲ್ಲದೆ ಸಮಾಜಕ್ಕೆ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಎಂಬ ಕನಸು ಅಷ್ಟೇ ನಮ್ಮ ಬಂಡವಾಳವಾಗಿತ್ತು. ಆ ಕನಸಿನಿಂದಲೇ ಕೊಂಬಾರು ಸಿರಿ ಎಂಬ ಯೂಟ್ಯೂಬ್ ಚಾನೆಲ್ ಜನ್ಮ ತಾಳಿತು. ಸ್ಥಳೀಯ ಸುದ್ದಿಗಳಿಂದ ಆರಂಭವಾದ ನಮ್ಮ ಪಯಣ ನಿಮ್ಮ ಪ್ರೀತಿ, ಪ್ರೋತ್ಸಾಹ ಮತ್ತು ವಿಶ್ವಾಸದಿಂದ ಇಂದು ಸಾವಿರಾರು ಜನರನ್ನು ತಲುಪಿದೆ. ಆದರೆ ಒಂದು ಹಂತದಲ್ಲಿ ನಮಗೆ ಅನಿಸಿತು, ನಮ್ಮ ಸೇವೆ ಕೇವಲ ಒಂದು ಊರಿಗೆ ಅಥವಾ 2 ಗ್ರಾಮಗಳಿಗೆ ಸೀಮಿತವಾಗಬಾರದು. ಸಮಾಜದ ಎಲ್ಲಾ ವರ್ಗದ ಜನರನ್ನು ತಲುಪಬೇಕು. ಅದಕ್ಕಾಗಿಯೇ ಕೊಂಬಾರು ಸಿರಿ ಎಂಬ ಹೆಸರನ್ನು ಸಿರಿ ಡಿಜಿಟಲ್ ನ್ಯೂಸ್ ಎಂದು ಮರುನಾಮಕರಣ ಮಾಡಿ ಇಂದು 9,000ಕ್ಕೂ ಹೆಚ್ಚು ಚಂದಾದಾರರ ಪ್ರೀತಿ ಮತ್ತು ವಿಶ್ವಾಸವನ್ನು ಗಳಿಸಿರುವುದು ನಮ್ಮ ಪಾಲಿನ ದೊಡ್ಡ ಆಶೀರ್ವಾದ. ಆದರೆ ಈ ಯಶಸ್ಸಿನ ಹಿಂದೆ ನಮ್ಮ ಪರಿಶ್ರಮದಷ್ಟೇ ನಮ್ಮನ್ನು ಸರಿದಾರಿಗೆ ನಡೆಸಿದ ಹಿರಿಯರ ಆಶೀರ್ವಾದವೂ ಇದೆ. ಸುಬ್ರಹ್ಮಣ್ಯ ಪ್ರೆಸ್ ಕ್ಲಬ್ ಹಾಗೂ ಕಡಬ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಹಿರಿಯ ಪತ್ರಕರ್ತರು ನಮಗೆ ಪತ್ರಿಕೋದ್ಯಮದ ಮೌಲ್ಯಗಳನ್ನು ಕಲಿಸಿದರು. ಸುದ್ದಿಯನ್ನು ಹೇಗೆ ಸಂಗ್ರಹಿಸಬೇಕು, ಹೇಗೆ ಪರಿಶೀಲಿಸಬೇಕು, ಹೇಗೆ ಜವಾಬ್ದಾರಿಯುತವಾಗಿ ಜನರಿಗೆ ತಲುಪಿಸಬೇಕು ಎಂಬುದನ್ನು ಕಲಿಸಿದ ಎಲ್ಲ ಹಿರಿಯರಿಗೆ ಈ ವೇದಿಕೆಯ ಮೂಲಕ ನಮ್ಮ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಇದೀಗ ಯೂಟ್ಯೂಬ್ನೊಡನೆ ಸಿರಿ ಡಿಜಿಟಲ್ ನ್ಯೂಸ್ ವೆಬ್ ಅನ್ನು ಆರಂಭಿಸುವ ಮೂಲಕ ಜನರಿಗೆ ಮತ್ತಷ್ಟು ಹತ್ತಿರವಾಗುವ ಹೊಸ ಪ್ರಯತ್ನಕ್ಕೆ ಚಾಲನೆ ನೀಡಿದ್ದೇವೆ. ಇದು ಕೇವಲ ಒಂದು ಸುದ್ದಿ ವೆಬ್ಸೈಟ್ ಅಲ್ಲ, ಇದು ಜನರ ಸಂಕಷ್ಟದ ಸಮಯದಲ್ಲಿ ನೆರವಾಗುವ ಮಾಹಿತಿ ಸೇತುವೆಯಾಗಬೇಕು ಎಂಬುದು ನಮ್ಮ ಕನಸು. ಮೊದಲ ಹಂತದಲ್ಲಿ ಕುಕ್ಕೆಶ್ರೀ ಸುಬ್ರಹ್ಮಣ್ಯ ಹಾಗೂ ಧರ್ಮಸ್ಥಳಕ್ಕೆ ಆಗಮಿಸುವ ಲಕ್ಷಾಂತರ ಭಕ್ತರಿಗೆ ಅಗತ್ಯವಾಗುವ ಮಾಹಿತಿ, ರಸ್ತೆಯಲ್ಲಿ ವಾಹನ ಕೆಟ್ಟು ನಿಂತರೆ ಸಮೀಪದ ಮೆಕ್ಯಾನಿಕ್ ಮಾಹಿತಿ, ಅಪಘಾತ ಸಂಭವಿಸಿದರೆ
ತಕ್ಷಣದ ಆಂಬ್ಯುಲೆನ್ಸ್ ಹಾಗೂ ತುರ್ತು ಸೇವೆಗಳ ಮಾಹಿತಿ ಹಾಗೂ ಸ್ಥಳೀಯ ಮಾಹಿತಿಯೊಂದಿಗೆ ಸ್ಥಳೀಯ, ಜಿಲ್ಲಾ, ರಾಜ್ಯ, ದೇಶ ಹಾಗೂ ವಿದೇಶದ ಸುದ್ದಿಗಳೊಂದಿಗೆ ಜನರಿಗೆ ಉಪಯುಕ್ತ ಸೇವೆಗಳನ್ನು ಒಂದೇ ವೇದಿಕೆಯಲ್ಲಿ ನೀಡುವ ಸಂಕಲ್ಪ ನಮ್ಮದು. ಮುಂದಿನ ದಿನಗಳಲ್ಲಿ ಈ ಸೇವೆಯನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ, ನಂತರ ಕರ್ನಾಟಕದಾದ್ಯಂತ ವಿಸ್ತರಿಸುವ ಕನಸು ನಮ್ಮದಾಗಿದೆ. ಪತ್ರಿಕಾ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಮತ್ತು ವಿಶ್ವಾಸದೊಂದಿಗೆ ಸಿರಿ ಡಿಜಿಟಲ್ ನ್ಯೂಸ್ ವೆಬ್ನ ಅಧಿಕೃತ ಲೋಗೋವನ್ನು ಅನಾವರಣಗೊಳಿಸುತ್ತಿದ್ದೇವೆ. ವಾಲ್ಟರ್ ನಂದಳಿಕೆ ಅವರು ಎರಡು ಶುಭ ಹಾರೈಕೆಯ ಮಾತುಗಳು. ಈ ಒಂದು ಸಂವಾದಕ್ಕಿಂತ ಮೊದಲು ಎರಡು ಮಾತುಗಳು ಗಣೇಶ್ ಅನಿಲ್ ಅವರಿಗಾಗಿ. ಯಾಕಂತೇಳಿದರೆ ಅವರ ಕೆಳಗೆ ಮಾಡೋದು ಸರಿ. ಸಂವಾದದ ಜೊತೆಗೆ ಸಿರಿ ಇದರ ಬಗ್ಗೆ ಕೂಡ ಅವರು ಶುಭ ಹಾರೈಕೆಯ ಮಾತುಗಳನ್ನು ಆಡ್ತಾರೆ. ಈ ಒಂದು ವೇದಿಕೆಯಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ನಾವು ಸಿರಿ ಡಿಜಿಟಲ್ ಇವತ್ತು ಅನಾವರಣಗೊಂಡಿದೆ. ಇವತ್ತು ಈಗಾಗಲೇ ನಾವು ಮಾತಾಡಿದ ಹಾಗೆ ಡಿಜಿಟಲ್ ಯುಗ ಎಲ್ಲವೂ ಏನು ನಮ್ಮ ಕಂಪ್ಯೂಟರ್, ಮೊಬೈಲ್ನ ಮುಖಾಂತರವೇ ಬ್ರೇಕಿಂಗ್ ನ್ಯೂಸ್ ಇರಲಿ ಅಥವಾ ಏನೇ ಇರಲಿ, ಯಾವುದೇ ಸುದ್ದಿ ನ್ಯೂಸ್ ಪೇಪರಿಗೆ ರಾತ್ರಿ 10, 11, 12 ಗಂಟೆ ತನಕ ಡೆಡ್ಲೈನ್ ಇದೆ. ನಂತರ ಅವರು ಎಡಿಟ್ ಮಾಡಿ ಪ್ರಿಂಟ್ ಮಾಡಿ ಮರುದಿವಸ ಬರುವಾಗ ಅದು ನ್ಯೂಸು ಕೆಲವೊಮ್ಮೆ ಏನು ಸ್ಟೇಲ್ ಆಗ್ತದೆ. ಆದರೆ ಪತ್ರಿಕೆಗಳು ಇವತ್ತು ಕೂಡ ಅಥೆಂಟಿಕ್, ಯಾಕೆಂದರೆ 12 ಗಂಟೆ ತನಕ ಅವರಿಗೆ ವೆರಿಫೈ ಮಾಡಲಿಕ್ಕೆ ಟೈಮ್ ಇದೆ. ಡಿಜಿಟಲ್ ಯುಗದಲ್ಲಿ, ಡಿಜಿಟಲಲ್ಲಿ ಏನೆಂದರೆ ಕೈಗೆ ಸಿಕ್ಕ ಕೂಡಲೇ ಹಾಕಿ ಬಿಡ್ತೇವೆ. ಅದು ಸರಿಯಾ ತಪ್ಪ ಅಂತ ನಾವು ತುಂಬ ಜನರು ವೆರಿಫೈ ಮಾಡಲಿಕ್ಕೆ ಹೋಗುವುದಿಲ್ಲ. ಆದ್ದರಿಂದ ಡಿಜಿಟಲ್ ಸಿರಿ ಒಂದು ಹೊಸ ಚಾನೆಲ್, ಯೂಟ್ಯೂಬ್ ಇರಲಿ, ಆನ್ಲೈನ್ ಮ್ಯಾಗಝಿನ್ ಡೈಲಿ ಇರಲಿ, ಒಂದೇ ನಂದು ರಿಕ್ವೆಸ್ಟ್, ಪಬ್ಲಿಷ್ ಮಾಡುವ ಮೊದಲು ಒಂದು ವೆರಿಫಿಕೇಷನ್ ಜೋರಾಗಿ ಇರಲಿ. ಇವತ್ತು ತುಂಬ ಜನ ಒಂದು ಕಾಂಪಿಟೀಷನ್ಗೋಸ್ಕರ ಕೆಲವರದು ಕೇವಲ ವಾಟ್ಸಪ್ ಫಾರ್ವರ್ಡ್ ಮಾಡಲಿಕ್ಕೋಸ್ಕರನೇ ಒಂದು ವೆಬ್ಸೈಟ್ ಇರ್ತದೆ. ಸೊ ಬಂದ ನ್ಯೂಸನ್ನು ಒಂದು ಫೋಟೋವನ್ನು ಹಾಕಿ ಆಯಿತು, ಆದರೆ ಅದನ್ನು ಜನರು ನಂಬ್ತಾರ ಇಲ್ವಾ ಗೊತ್ತಿಲ್ಲ. ನನಗೆ ಭರವಸೆ ಇದೆ ಸಿರಿ ಡಿಜಿಟಲ್ ಡೆಫಿನೆಟ್ಲಿ ಅಂತಹ ಒಂದು ವಿಶ್ವಾಸ ಅರ್ಹತೆಯ ಕೆಲಸವನ್ನು ಈಗಾಗಲೇ ಮಾಡ್ತಾ ಬಂದಿದೆ. ಆ ಒಂದು ವಿಶ್ವಾಸ ಅರ್ಹತೆ ಇದೆ. ಇನ್ನು ಮುಂದೆ ಕೂಡ ಅದು ಮುಂದಕ್ಕೆ ಕೊಂಡೋಗಲಿ ಮತ್ತು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಅಂತ ನಾನು ಈ ಮೂಲಕ ಆಶಿಸ್ತೇನೆ. ಮತ್ತು ನನಗೆ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ನೀಡಿದಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು.